ಬೆಳಗಾವಿಯಲ್ಲಿ ಏನೇ ದೊಡ್ಡ ಕಾರ್ಯಕ್ರಮ, ಸೆನ್ಸಿಟಿವ್ ಕಾರ್ಯಕ್ರಮ ಆಗದಿದ್ದರೂ ಇವ್ರಿಗೆ ಬರಕ್ಕೆ ಹೇಳ್ತಾರೆ ಅಲ್ಲಿಗೆ, ಬಂದೋಬಸ್ತು ಇನ್ನೊಂದು ಮತ್ತೊಂದು ಮಾಡೋದಕ್ಕೆ. ಆಯಿತು, ಆಮೇಲೆ ಹೇಳ್ಬಿಡ್ತೀನಿ ನಿಮಗೆ. ಏಪ್ರಿಲ್ 28ನೇ ತಾರೀಕು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ತುಂಬ ಮಾಡ್ತಾ ಇದೆ ಅಂತ ಅದರ ವಿರುದ್ಧ ಕಾಂಗ್ರೆಸ್ಸಿನ ಪ್ರತಿಭಟನೆ ಇತ್ತು. ಮುಖ್ಯಮಂತ್ರಿಗಳಿದ್ರು, ಉಪಮುಖ್ಯಮಂತ್ರಿಗಳಿದ್ರು, ಆ ಭಾಗದ ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರಿದ್ರು. ದಿಲ್ಲಿಯಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ರು. ಒಂದು ದೊಡ್ಡ ಮೈದಾನದಲ್ಲಿ ಕಾರ್ಯಕ್ರಮ, ಒಂದು 8,000 ಜನ ಇದ್ರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು. ಕಾರ್ಯಕ್ರಮದ ವೇದಿಕೆಯ ಮೇಲೆ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾ ಇದ್ದಾಗಲೇ ಮುಂದೆ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಕೂತ್ಕೊಂಡಿರ್ತಾರಲ್ಲ, ಅಲ್ಲಿ ಹಿಂದ್ಗಡೆ ಒಂದು ಕಡೆ 5 ಜನ BJP ಮಹಿಳಾ ಕಾರ್ಯಕರ್ತರು ಕಪ್ಪು ಬಾವುಟ ತಿರುಗಿಸ್ತಾ ಎದ್ದು ನಿಂತ್ಕೊಂಡ್ಬಿಟ್ರು, ಕಪ್ಪು ಬಟ್ಟೆ ತಿರುಗಿಸ್ತಾ ಎದ್ದು ನಿಂತ್ಕೊಂಡ್ಬಿಟ್ರು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ದೂರದಲ್ಲಿ. ನನ್ಗೆ ಎಲ್ಲೋ ಒಂದು ಕಡೆ ಡೌಟ್, ಎಲ್ಲಾ ತರ ವಿದ್ಯಾ ಕುಮಾರಸ್ವಾಮಿ ನೋಡ್ಬಿಟ್ಟಿದ್ದೀನಿ ನಾನು. ಕ್ಯಾಮ್ರಾ ಇರೋದು ಇಲ್ಲಿ ಸ್ಟೇಜಿನ ಹತ್ರ, ಅವರು ಹಿಂದ್ಗಡೆ ಪ್ರತಿಭಟನೆ ಮಾಡಿಬಿಟ್ರು, ಘೋಷಣೆ ಕೂಗಿದ್ರು ಸಿದ್ದರಾಮಯ್ಯನವರ ವಿರುದ್ಧ. ಸ್ವಾಮಿ, ನಮಗೂ ಬುದ್ಧಿ ಬಂದಿದೆ, ನಮಗೂ ಬುದ್ಧಿ ಬಂದಿದೆ. ಅಲ್ಲಿದ್ದ ಪೊಲೀಸರು ಅವ್ರ ಹತ್ರ ಬಂದರು, ಅವ್ರ ಹತ್ರ ಇದ್ದ ಕಪ್ಪು ಬಟ್ಟೆ ಕಿತ್ಕೊಂಡ್ರು, ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಭಾಷಣವನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಗಿ ಬಂತಲ್ಲ ಸಿದ್ದರಾಮಯ್ಯನವ್ರಿಗೆ ಗಲಾಟೆಯಿಂದ, ಅದು ಸಿಟ್ಟು ಬಂದುಬಿಡ್ತು. ಸಿಟ್ಟು ಬಂದುಬಿಡ್ತು. ಸಿಟ್ಟಿನಲ್ಲಿ ಏನಂದ್ರು ಸಿದ್ದರಾಮಯ್ಯನವರು? ಸ್ವಲ್ಪ ಈ ಕಡೆ ನೋಡು ಕಂದ. ಇದು ಆವತ್ತು ನಡೆದ ಘಟನೆ. ಯಾವನಯ್ಯ ಅವನು SP ಅಂದ್ರು. ಫಸ್ಟ್ ಆಫ್ ಆಲ್ ನಾರಾಯಣ ಬರ್ಮನಿ SP ಅಲ್ಲ, ASP. ಏನೋ ಬೇಕು ನಿನಗೆ, ಏನೋ ಬೇಕು. ಅಲ್ಲಿ ಭೀಮಾಶಂಕರ್ ಗುಳೇದ್ SP. ಅವರು ಈಗ ವೇದಿಕೆಯ ಬಂದೋಬಸ್ತಿನ ಜವಾಬ್ದಾರಿಯನ್ನು ನಾರಾಯಣ ಬರ್ಮನಿ ಅವರು ಕೊಟ್ಟಿದ್ರು. ನಿಂತರ ಘಟನೆ ನಡೆದಿದ್ದಲ್ಲಿ ಅಲ್ಲೆಲ್ಲೋ ಹಿಂದ್ಗಡೆ ಜನ ಕೂತ್ಕೊಂಡಲ್ಲಿ. ಇವರಿಗೆ ಜವಾಬ್ದಾರಿ ಕೊಟ್ಟಿದ್ದ ಭಾಗದಲ್ಲಿ ಗಲಾಟೆ ನಡೀಲಿಲ್ಲ, ಅಲ್ಲೆಲ್ಲೋ ಹಿಂದೆ ನಡೀತು. CM ಕೇಳಿದ್ದು ಯಾವನಯ್ಯ ಅವನು SP ಅಂತ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ, ನಾರಾಯಣ ಬರ್ಮನಿ ಅಂತ ಕೇಳಿಲ್ಲ ಅವರು. ಆದರೂ ಮುಖ್ಯಮಂತ್ರಿಯಾದಂಥವರು ಹಿರಿಯ ಅಧಿಕಾರಿಗಳನ್ನು ವೇದಿಕೆಯ ಮೇಲೆ ಕರೀತಾ ಇದ್ದಾರೆ ಅಂದರೆ ಮೆಟ್ಟಿಲ ಹತ್ತಿರವೇ ನಿಂತಿರುವ ನಾನು ಮೇಲೆ ಹೋಗಬೇಕಾದದ್ದು ನನ್ನ ಜವಾಬ್ದಾರಿ ಅನ್ನೋ ಪ್ರಜ್ಞೆ ಜಾಗೃತವಾಗಿಬಿಡ್ತು ನಾರಾಯಣ ಬರ್ಮನಿ ಅವ್ರಿಗೆ. ಬೆಂಡೆತ್ಬಿಡ್ತೀನಿ, ಇಡೀ ದುಡ್ಡು ಓಡ್ಕೊಂಡು ಹೋಗ್ಬಿಟ್ರು ಅಲ್ಲಿಗೆ. ಹೋಗಿ ಸೆಲ್ಯೂಟ್ ಹೊಡೆದು ಎದುರಿಗೆ ನಿಂತ್ಕೊಂಡ್ರೆ ಸಿದ್ದರಾಮಯ್ಯನವರು ಹೊಡೆಯೋಕ್ಕೆ ಹೋಗ್ಬಿಡಲ್ಲ. ಓಪನ್ ಸವಾಲ್ ಬಂದ್ಬಿಡ್ಲಿ ಸ್ವಾಮಿ, ಅವನು ಕೈ ಎತ್ಬಿಟ್ರು. ದಿಸ್ ಈಸ್ ನಾಟ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಬಿಹೇವಿಯರ್, ಬಟ್ ಅನ್ಡಿಸೈರಬಲ್ ಬಿಹೇವಿಯರ್. ಆಶ್ಚರ್ಯಕರ ವರ್ತನೆ ಅಲ್ಲ ಇದು. ಹೊಡೆಯೋಕ್ಕೆ ಹೋಗ್ಬಿಟ್ರು. ಇದಾದ ಮೇಲೆ ನಿಮಗೆ ಕ್ವಿಕ್ಕಾಗಿ, ಟೈಮ್ ಕಡಿಮೆ ಇದೆ, ಫಾಸ್ಟಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ ಏನೇನಾಯ್ತು ಅಂತ. ನಾರಾಯಣ ಟೆಂಗ್ ಮುಂಡೆ ಮಾಡ್ದಂಗೆ ಆಡೋದನ್ನ ಬಿಡಿ, ಜೌರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ನಾರಾಯಣ ಬರ್ಮನಿ ಅವರು ಅಲ್ಲಿಂದ ಕೆಳಗೆ ಇಳಿದ್ರು. ಕೆಳಗೆ ಬಂದು ತಮ್ಮ ಕಾರ್ ಹತ್ಕೊಂಡು ಮನೆಗೆ ಹೋಗ್ಬಿಟ್ರು. ಅವ್ರ ಕುಟುಂಬ ಬೆಳಗಾವಿಲಿದೆ, ಡ್ಯೂಟಿ ಇರೋದು ಧಾರವಾಡದಲ್ಲಿ 100 ಕಿಲೋಮೀಟರ್ ದೂರ. ಸೀದಾ ಮನೆಗೆ ಹೋಗ್ಬಿಟ್ರು. ಕಾರ್ಯಕ್ರಮ ಮುಗೀತಲ್ಲ, DK ಶಿವಕುಮಾರ್ ಕೆಳಗೆ ಇಳಿದ ತಕ್ಷಣ ಎಲ್ಲಿ ನಾರಾಯಣ ಬರ್ಮನಿ, ಎಲ್ಲಿ ASP ಎಲ್ಲಿ ಅಂತ ಕೇಳ್ತಿದ್ದಾರೆ. ನಾನು ಹೇಳೋದು ಕೇಳಿಲ್ಲ, ನಮ್ ಬಾಯಾಗ ಬರೋ ಮಾತು ಯಾಕೆ ಹಿಂಗ್ ಬರ್ತೈತ ಅಂದ್ರೆ ನಮ್ಮನ್ನ ಎಷ್ಟು ಅಂತಿರೋದು, ಎಷ್ಟಣ್ಣ ಅಂದಿರೋದು ಇಲ್ಲ. ಅಧಿಕಾರಿಗಳು ಫೋನ್ ಮಾಡ್ತಿದ್ದಾರೆ, ಇವರಿಗೆ ಫೋನ್ ರಿಸೀವ್ ಮಾಡಲ್ಲ, ಬೇಜಾರಾಗ್ಬಿಟ್ಟಿತ್ತು ಮನಸ್ಸಿಗೆ. ಏರ್ಪೋರ್ಟ್ ತನಕ ಹೋಗಿ DK ಶಿವಕುಮಾರ್ ಅವ್ರು ಮತ್ತೆ ಕೇಳಿದ್ರಂತೆ, ಎಲ್ಲಿದ್ದಾರೆ ಬರ್ಮನಿ ಅವ್ರು ಕಾಣಿಸ್ಲಿಲ್ಲ ಅಂತ. ಬರಲೇ ಇಲ್ಲ ಇವರು. ನಾನು ಅವ್ರು ಬಹಳ ಸ್ನೇಹಿತರು, ಇಲ್ಲ ಅಂತ ಇಲ್ಲ. ಈ ತರ ಮಾಡುವಾಗ ಯಾರೋ ಇದು ಮಾಡ್ತಾರೆ. ಆವಾಗ ಒಂದು ಡಿಸೈಡ್ ಮಾಡ್ಕೊಂಡ್ರು, ನಾನು ಕ್ರೊನಾಲಜಿ ಹೇಳ್ಕೊಂಡು ಹೋಗ್ಬಿಡ್ತೀನಿ ನಿಮಗೆ. ಆವಾಗ ನಾನು ರಾಜೀನಾಮೆ ಕೊಡ್ತೀನಿ, ಮುಖ್ಯಮಂತ್ರಿಗಳ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ, FIR ದಾಖಲು ಮಾಡಿ. ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ನನಗೆ ವೇದಿಕೆಯ ಮೇಲೆ ಅವಮಾನ ಮಾಡಿದ್ರು ಅಂತ. ಅವಾಗ ಇಡೀ ಹಿರಿಯ ಅಧಿಕಾರಿಗಳಿಗೆ ಒಂಥರ ಟೆನ್ಷನ್ ಆಗ್ಬಿಡ್ತು, ಇದೇನಿದು ಅಂತ.
ನಾನು ಪ್ರೀತಿ ಮಾಡಿದವ್ರನ್ನೆಲ್ಲ ಕಳ್ಕೊಂಡೆ, ನಿನ್ನ ಮಾತ್ರ. ಎಲ್ಲರೂ ಕೂಡಿಸ್ಕೊಂಡು ಬುದ್ಧಿ ಹೇಳಿದ್ದಾರೆ ಅವ್ರಿಗೆ. ಬೆಂಗಳೂರಿಂದ ಎಲ್ಲ ಆಫೀಸರ್ಸು, ADGP ಮಟ್ಟದ ಅಧಿಕಾರಿಗಳು, ಸುಮ್ಮನಿರು, ಹಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡ, ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಗ್ಬಿಡುತ್ತೆ, ಆಗಿದ್ದಾಗೋಯ್ತು, ಸುಮ್ಮನಿರು ಬಿಡು, ಸುಮ್ಮನಿದ್ದು ಬಿಡು ಅಂತ. ಆ ಕ್ಷಣದ ಸಿಟ್ಟನ್ನು ತಡ್ಕೊಂಡು ಸುಮ್ಮನಾಗ್ಬಿಟ್ರು ಈ ಭರಮನಿ. ಸುಮ್ಮನಾಗ್ಬಿಟ್ರು. ಅದಾದಮೇಲೆ ಇವ್ರ ಬಗ್ಗೆ ದಾದ್ನೈ ಪಿರಾದ್ನೈ ಯಾರೊಬ್ರಿಗೆ ಅಂದರೆ ಏನಾಯಿತು ಅಂತಲೂ ಕೇಳೋರಿಲ್ಲ. ಸೀದಾ ಮನೆಗೆ ಹೋದರೆ ಅಷ್ಟೊತ್ತಿಗಾಗಲೇ ಇದು ಟಿ ವಿಲೆಲ್ಲ ಟೆಲಿಕಾಸ್ಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿ ಮನೇಲಿ ಹೆಂಡತಿ ಮಕ್ಕಳು ಪಾಪ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನಾವು PUC ಫಸ್ಟ್ ಇಯರ್ ಓದ್ತಾರೆ ಅವರಿಬ್ಬರು, ಅವಳಿ ಜವಳಿ ಹೆಣ್ಮಕ್ಳು, ಹೆಂಡತಿ. ಮನೆಗೆ ಹೋಗುವಷ್ಟರಲ್ಲಿ ಕಣ್ತುಂಬ ನೀರು ಅವ್ರಿಗೆ, ಎಂಥ ಅವಮಾನ ಅನುಭವಿಸ್ಕೊಂಡು ಬಂದುಬಿಟ್ಟೆ ಅಂತ ನಾರಾಯಣ ಭರಮನಿ ಅವತ್ತು ಕೂತ್ಕೊಂಡು ಮನಸಾರೆ ಹತ್ತಿದ್ದಾರೆ. ನಿನ್ಗೆ ಒಳ್ಳೇದಾಗ್ತದೆ, ನಿನಗೆ ಸೂರ್ಯ ಒಳ್ಳೇದಾಗ್ತದೆ ನಿನಗೆ. ಅದಾದ ಮೇಲೆ ಯಾವ ಆಫೀಸು ಬೇಡ ಏನು ಬೇಡ ಅಂತ ಮನೇಲಿ ಕೂತ್ಕೊಂಡಿದ್ದಾರೆ. ಒಂದು ಸಮಾಧಾನದ ಮಾತನ್ನು ನಿರೀಕ್ಷೆ ಮಾಡಿದ್ರಂಥವ್ರು. ಅವರೇ ಹೇಳ್ತಾರೆ, ಮುಖ್ಯಮಂತ್ರಿಗಳು ನಂಗೊಂದು ಫೋನ್ ಮಾಡ್ಬೋದು, ಆಗಿದ್ದಾಗೋಯ್ತಯ್ಯ ಬಿಟ್ಬಿಡು, ನಾನೇನು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ, ಸಿಟ್ಟಿನಲ್ಲಿ ಏನೋ ಆಗ್ಬಿಡ್ತು. ಲೌಡಕ್ಕೆ ಬಾಲ್ ಶಾಟ ತಿಕ್ಕ ನಾಯಿ ಮರಿ ಕೇಯ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ, ಅಥವಾ ಹೋಮ್ ಮಿನಿಸ್ಟ್ರಿ ಯಾರು ಏನಾರು ಮಾತಾಡ್ತಾರೆ ನನ್ನ ಹತ್ರ ಅಂತ. ಒಂದು ದಿನ ಆಯಿತು, 2 ದಿನ ಆಯಿತು, 1 ವಾರ ಆಯಿತು, 2 ವಾರ ಆಯಿತು, ಏನೂ ಇಲ್ಲ, ಏನೂ ಇಲ್ಲ. ಹೋರಾಟ ಮಾಡಿದ್ದೇವೆ, ಏನು ಇಲ್ಲ, ಖಾಲಿ ಪಲಾವ್. ಅಂತಿಮವಾಗಿ ಒಂದು ನಿರ್ಧಾರ ಮಾಡಿ 2.5 ಪುಟಗಳದ್ದು ರಾಜೀನಾಮೆ ಪತ್ರ ಬರೆದ್ರು. ಜೂನ್ 12ನೇ ತಾರೀಕು ಅದನ್ನು ಮೇಲ್ ಮೂಲಕ ಕಳಿಸಿದ್ರು. ಒಳಾಡಳಿತ ಇಲಾಖೆ DAPR ಪೊಲೀಸ್ಗೆ ಕಳಿಸಿದ್ರು. ಜೊತೆಗೆ ತಮ್ಮ SP ಏನಿದ್ರಲ್ಲ ಇಮಿಡಿಯೇಟ್ ಬಾಸು, ಅವರಿಗೆ ತಗೊಂಡು ಕಾಪಿ ಕೊಟ್ಟು ಸಾಕ ನನಗಿನ್ನು ಡ್ಯೂಟಿ ಅಂತ ಬಂದುಬಿಟ್ರು. ಒಂದು ರಿಸೈನ್ ಮಾಡಿದ್ರು ಅನ್ನೋ ಟೆನ್ಷನ್ನು, 2.5 ಪುಟಗಳ ಪತ್ರ ನೋಡಿ ಇನ್ನೂ ಟೆನ್ಷನ್. ಗೌರ್ಮೆಂಟ್ ಜಾಬ್ ಮಾಡೋಣ, ಯೂನಿಫಾರ್ಮ್ ಹಾಕ್ಕೋಬೇಕು ಅಂತ ಬಂದುಬಿಟ್ಟಿದ್ದಾರೆ. ಈ ಸಮವಸ್ತ್ರ ನನಗೆ ತಾಯಿಯ ಸಮಾನ ಅಂತ ಪತ್ರದಲ್ಲಿದೆ. ಯಾರಿಗಾದ್ರೂ ಇಮೋಷ್ನಲಿ ಹರ್ಟ್ ಆಗತ್ತೆ ರೀ, ಯಾರಿಗಾದ್ರೂ ಇಮೋಷ್ನಲಿ ಹರ್ಟ್ ಆಗುತ್ತೆ. ಪತ್ರ ನೋಡೋ ತನಕ ಗೌರ್ಮೆಂಟ್ಗೆ ಇದ್ರ ಸೀರಿಯಸ್ನೆಸ್ ಗೊತ್ತಾಗಿಲ್ಲ, ಏನಾಗಬಹುದಿದು ಅಂತ ಗೊತ್ತಾಗಿಲ್ಲ. ಶಾಲೆಗಳ ತರ ಗೊತ್ತಿರೇನಪ್ಪ ನೀವು. ತಕ್ಷಣ ಚೆಕ್ ಮಾಡಿದ್ದಾರೆ, ಅಯ್ಯೋ ಹಿಂಗಾಗ್ಬಿಡ್ತು ಅಂತ. ಇವ್ರು ನೋಡಿದ್ರೆ ಯಾರ್ದು ಫೋನ್ ರಿಸೀವ್ ಮಾಡೋಕ್ಕೆ ತಯಾರಿಲ್ಲ, ಯಾರ ಜೊತೆಗೆ ಮಾತಾಡೋಕ್ಕೂ ತಯಾರಿಲ್ಲ. ನಾರಾಯಣ ಭರಮನಿ ನಮ್ಮ ಕಾನೂನು ಮಾತು ಬೆಳ್ಳಿ ಸಚಿವರಿದಾರಲ್ಲ HK ಪಾಟೀಲ್ರು, ಒಂದೇ ಜಾತಿ ಎಲ್ಲ ಏನೇನು ಲೆಕ್ಕಾಚಾರ ಹಾಕ್ಕೊಂಡು ಆತ್ಮೀಯತೆಯೂ ಇದೆ, ಇಮ್ಮಿಡಿಯೇಟಾಗಿ ಅವ್ರ ಜೊತೆಗೆ ನೀವು ಮಾತಾಡಿ ಬಗೆಹರಿಸಿ ಇದನ್ನ ಅಂತ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ, ಏನೇನೋ ಕತೆಗಳು ಹೇಳಿ ನನ್ನ ಮನಸ್ಸು ಕೆಡಿಸಿ. ಮಿನಿಸ್ಟ್ರು ಪರಿಪರಿಯಾಗಿ ಕೇಳ್ಕೊಂಡಿದ್ದಾರೆ, ದಯವಿಟ್ಟು ಬೇಡ, ಇದು ಹಿಂಗೆ ಮಾಡಬೇಡಿ ಅಂತ. ಯಾವುದಕ್ಕೂ ಭರಮನಿಯವರು ಒಪ್ಪಿಲ್ಲ. ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡ್ತೀರಾ, ಫೋನ್ ಮಾಡಿ ಕೊಡ್ಲಾ ಅಂತ ಕೇಳಿದ್ದಾರೆ. ಭರಮನಿಯವರು ಮಾಡಲೇಬೇಡಿ ಫೋನ್ ಅವ್ರಿಗೆ ಅಂದ್ರಂತೆ. ನಾನು ಮಾತಾಡಕ್ಕೆ ತಯಾರಿಲ್ಲ. ಇವ್ರದ್ದು 1.5 ತಿಂಗಳಾಯ್ತಲ್ಲ ಘಟನೆ ನಡೆದು, ಇವತ್ತು ನೆನಪಾಯ್ತಾ? ನನ್ನ ರಾಜೀನಾಮೆ ಪತ್ರ ನೋಡಿದ ಮೇಲೆ ನನ್ನ ಹತ್ರ ಬಂದು ಮಾತಾಡಿಸ್ಬೇಕು ಅನ್ನಿಸ್ತಾ ನಿಮಗೆ ಅಂತ. ಲಿಟ್ರಲಿ 1.5 ತಿಂಗಳು ಯಾರು ಏನು ಅಂತ ಕೂಡ ಕೇಳಿಲ್ಲ. ನೀನ್ ಯಾರ ನಮ್ಗೆ ಊಬ್ಕೊಂಡ್ಬಿಡ್ತೀವಿ ನಿನ್ನ, ಎಷ್ಟು ಜನ ಅರೆಸ್ಟ್ ಹೆಂಗಿದ್ದೀರಿ ಅಂತಲೂ ಕೇಳಿಲ್ಲ ಅವ್ರಿಗೆ. ಆ 1.5 ತಿಂಗಳು ರಾಜೀನಾಮೆ ಪತ್ರದಲ್ಲಿ ಬರೀತಾರೆ, ಮನೆಯಿಂದ ಹೊರಗೆ ಹೆಜ್ಜೆ ಇಡೋದಕ್ಕೆ ನನಗೆ ಅಪಮಾನ ಅನ್ನಿಸ್ತಿತ್ತು ಅಂತ. ಹೋದಲ್ಲಿ ಬಂದಲ್ಲಿ ಜನ ಕೇಳೋರು, CM ಹಂಗೆ ಮಾಡಬಾರ್ದಾಗಿತ್ತು, CM ಹಂಗೆ ಯಾಕೆ ಮಾಡಿಬಿಟ್ರು ಅಂತ. ಜನ ಹೋದಲ್ಲಿ ಬಂದಲ್ಲಿ ಕೇಳ್ತಾ ಇದ್ರು. ಜನರಿಗೆ ನ್ಯಾಯ ಕೊಡಿಸಬೇಕಾದಂಥ ನಾನೇ ಈ ಪರಿಸ್ಥಿತಿಲಿ ಹೆಂಗೆ ಬದುಕಲಿ ಅನ್ನೋ ಯೋಚನೆ ಬರ್ತಾ ಇತ್ತು ನನಗೆ ಅಂತ. ರಾಜೀನಾಮೆ ಪತ್ರದಲ್ಲಿ ವಿವರವಾಗಿ ಬರೀತಾರೆ ಅದನ್ನೆಲ್ಲ ಅವರು.